ಎಲ್ರಿಗೂ ನಮಸ್ತೆ. ಇಂದಿನ ವ್ಲಾಗಲ್ಲಿ ನಾನು ತುಂಬಾ ಟೇಸ್ಟಿಯಾಗಿರುವಂಥ ಎಗ್ ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಿದ್ದೀನಿ. ಇದು ತುಂಬ ಕ್ವಿಕ್ಕಾಗಿ ಆಗೋದಲ್ಲದೆ ಯಾವುದೇ ಟೈಮ್ಗಾದ್ರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಅಥವಾ ಡಿನ್ನರ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ 4 ಮೊಟ್ಟೆ ಹಾಕ್ತಿದ್ದೀನಿ. ಎಣ್ಣೆ ಹಾಕೋದು ಇದು ತಳ ಹತ್ತಬಾರ್ದು ಅಂತಷ್ಟೇ, ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ. ಮೊಟ್ಟೆ ಹಾಕಿದ್ಮೇಲೆ 1 ನಿಮಿಷ ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಬಿಟ್ಟು ಹೀಗೆ ತಿರುಗಿಸ್ಕೊಡ್ಬೇಕು. ಹೀಗೆ ಮಾಡೋದ್ರಿಂದ ಮೊಟ್ಟೆಯಲ್ಲಿ ಫ್ರೈ ಮಾಡಿದಾಗ ಚಿಕ್ಕ ಚಿಕ್ಕ ಸ್ಲೈಸಸ್ ಆಗುತ್ತೆ. ಅದು ಫ್ರೈಡ್ ರೈಸಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಮೆಣಸು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕಡಾಯಿ ಇಟ್ಟು ಅದಕ್ಕೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 10ರಿಂದ 12 ಎಸಳು ಸಣ್ಣಗೆ ಹಚ್ಚಿದ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ 3 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿದ್ದು, ಇದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ನು ಸಣ್ಣಗೆ ಹಚ್ಚಿದ್ದು ಇದನ್ನು ಸೇರಿಸ್ತಿದ್ದೀನಿ. ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು. ಈಗ ಇದಕ್ಕೆ ಸಣ್ಣಗೆ ಹಚ್ಚಿದ ಬೀನ್ಸ್ ಹಾಕ್ತಿದ್ದೀನಿ. ಇದನ್ನು 1 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ಕ್ಯಾರೆಟು ಸಣ್ಣಗೆ ಹಚ್ಚಿದ್ದು. ನಾವು ಇದಕ್ಕೆ ಯಾವ ವೆಜಿಟೇಬಲ್ ಬೇಕಾದ್ರೂ ಸೇರಿಸ್ಬೋದು. ಎಲೆಕೋಸು, ಸ್ಪ್ರಿಂಗ್ ಆನಿಯನ್ ಎಲ್ಲ ಸೇರಿಸ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಸೇರಿಸ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಿರೋಂಥ ಮೊಟ್ಟೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಮೊಟ್ಟೆ ಸೇರಿಸಿದ್ಮೇಲೆ ಕಂಪ್ಲೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಲೈಸಸ್ ಏನಾದರೂ ಮೊಟ್ಟೆದು ನಿಮಗೆ ಸ್ವಲ್ಪ ದೊಡ್ಡದು ಅನಿಸಿದ್ರೆ ಹೀಗೆ ಸ್ಪ್ಯಾಟುಲಲ್ಲಿ ಒಂದು ಸಲ ಹಿಂಗೆ ಕಟ್ ಮಾಡ್ಕೊಳ್ಳಿ, ಕಟ್ ಆಗುತ್ತೆ ಅದು. ಇದು ರೆಡಿ ಇದೆ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಸಲ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಡಿ. ಉಪ್ಪು ಸೇರಿಸಿದ್ಮೇಲೆ 2 ಸ್ಪೂನು ಸೋಯಾ ಸಾಸ್, 1 ಸ್ಪೂನು ರೆಡ್ ಚಿಲ್ಲಿ ಸಾಸ್ ಸೇರಿಸ್ತಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಗೊಜ್ಜನ್ನು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ನಮಗೆ ರೈಸ್ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಇಟ್ಕೊಂಡು ಇದಕ್ಕೆ ರೈಸ್ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಆದಷ್ಟು ಉದ್ರುದ್ರಾಗಿ ಮಾಡ್ಕೊಳ್ಬೇಕು ಅನ್ನ, ಆಗಲೇ ಇದು ಫ್ರೈಡ್ ರೈಸ್ಗೆ ಚೆನ್ನಾಗಿರೋದು. ಸಾಫ್ಟಾಗಿದ್ದರೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಸರ್ವ್ ಮಾಡ್ತಿದ್ದೀನಿ. ನೀವೆಲ್ಲಾದರೂ ಹೊರಗಡೆ ಹೋಗಿ ಬಂದು ಅಡುಗೆ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋವಾಗ ತುಂಬಾ ಈಸಿಯಾಗಿ ಇದನ್ನೊಂದು 10-15 ನಿಮಿಷದಲ್ಲೇ ಬೇಗನೆ ಮಾಡ್ಕೊಳ್ಬೋದು. ಇಷ್ಟೊಂದು ಈಸಿ ಮತ್ತು ಟೇಸ್ಟಿ ಆಗಿರುವಂಥ ಎಗ್ ಫ್ರೈಡ್ ರೈಸ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ತಪ್ಪದೇ ಈ ವಿಡಿಯೋಗೆ ನಿಮ್ಮ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.